ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ರಮ್ಯ ಚಾಮಣಿ ಬ್ಲಾಗ್ಸ್. ನಾನಿವತ್ತು ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತಿದ್ದೀನಿ. ಏನಪ್ಪ ಅಂತಂದರೆ, ದೀಪ ಎಲ್ಲರ ಮನೇಲೂ ಹಚ್ತೀವಿ, ಬಟ್ ಆದರೆ ಆ ದೀಪನ ಕರೆಕ್ಟ್ ವೇಯಲ್ಲಿ ನಾವು ಹಚ್ತಾ ಇದ್ದೀವ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನನಗೂ ಇದು ಫಸ್ಟ್ ಗೊತ್ತಿರಲಿಲ್ಲ. ಒಂದು ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಅರ್ಚಕರು ಹೇಳಿದರು, ದೀಪ ಹಚ್ಚುವಾಗ ಅದಕ್ಕೆ ಒಂದು ಐಟಮ್ನ ನಾವು ಸೇರಿಸಿ ಹಚ್ಚೋದ್ರಿಂದ ನಮಗೆ ಯಾವುದೇ ಕಷ್ಟಗಳಿದ್ದರೂ, ತುಂಬ ನೆಗೆಟಿವಿಟಿ ಅನ್ನಿಸ್ತಾ ಇದೆ, ನಜರಾಗಿದೆ, ಕಣ್ಣು ದೃಷ್ಟಿಯಾಗಿದೆ, ನಾವು ಯಾವ ಕೆಲಸ ಮಾಡಿದರೂ ನಡೀತಾ ಇಲ್ಲ, ತುಂಬ ಹುಷಾರು ತಪ್ತಾ ಇದ್ದೀವಿ, ಆ ಥರ ಎಲ್ಲ ಏನೇ ನೆಗೆಟಿವಿಟಿ ಇದ್ರೂ ಅದೆಲ್ಲ ಈ ಒಂದು ದೀಪ ಹಚ್ಚೋದ್ರಿಂದ ಪರಿಹಾರ ಆಗುತ್ತೆ. ಆ ದೀಪಕ್ಕೆ ಒಂದೇ ಒಂದು ಐಟಮ್ ಹಾಕಿಬಿಟ್ಟು ನೀವು ದೀಪ ಹಚ್ಚೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಅದೇನು ಐಟಮಪ್ಪ ಅಂತ ಹೇಳ್ತೀನಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಈ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆಯೋಕ್ಕೆ ತೆಗೆದಿಟ್ಬಿಟ್ಟು ಕಸ ಹೊಡೆದು ನೆಲ ಒರೆಸ್ಬೇಕಾದ್ರೆ ನಾನು ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣ ಪುಡಿ ಮತ್ತು ಗೋಮೂತ್ರನ ಸೇರಿಸ್ಬಿಟ್ಟು ನೆಲ ಒರೆಸ್ತೀನಿ ನಾನು. ಸೊ ನೆಲ ಒರೆಸಿ ಎಲ್ಲ ಮಾಡಿ ಸ್ನಾನ ಮಾಡಿ ಬಂದೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ತೆಂಗಿನಕಾಯಿನ ಹೇಗೆ ಬೇಕು ಆ ಥರ ತಿರುಗಿಸ್ಬಿಟ್ಟು ಕಳ್ಸದ ಮೇಲೆ ಇಡ್ತಾರೆ. ಸೊ ಅದು ಯಾವುದೋ ಮುಖ ಮಾಡಿ ಇಡೋದು ತಪ್ಪು. ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ಲ, 2 ಕಣ್ಣಿನ ರೂಪ, ಆ ಕಣ್ಣಿನ ರೂಪಕ್ಕೆ ತಿರುಗಿಸಿ ಫೇಸಿಂಗಲ್ಲಿ ಇಡಬೇಕಾಗತ್ತೆ. ನಮ್ಮ ಸೈಡಿಗೆ ಫೇಸಿಂಗ್ ಮಾಡಿ ಇಡಬೇಕಾಗತ್ತೆ. ಆ ಕಣ್ಣಿಗಳಿಗೆ ನಾನು ಅರಿಶಿಣ ಇಡ್ತಾಯಿದ್ದೀನಿ, ಮಧ್ಯದಲ್ಲಿ ಕುಂಕುಮ ಇಡ್ತಾಯಿದ್ದೀನಿ. ಈ ತೆಂಗಿನಕಾಯಿ ಶಿವ ಪಾರ್ವತಿ ಗಂಗೆಯರ ಸ್ವರೂಪ ಅಂತಲೇ ಹೇಳ್ಬೋದು. ಈ ಮೇಲ್ಗಡೆ ಬಂದುಬಿಟ್ಟು ಶಿವ ಪಾರ್ವತಿ ಆಗಿದ್ದರೆ ಒಳಗಡೆ ಬಂದುಬಿಟ್ಟು ಗಂಗೆ ಆಗಿರ್ತಾರೆ. ಸೊ ನೋಡಿ, ಈಗ ದೀಪ ಹೇಗೆ ಹಚ್ಚೋದು ಅಂತ ಹೇಳ್ತೀನಿ. ನಾವು ಅರ್ಧ ಪ್ರಮಾಣ ತುಪ್ಪ ತೊಗೋಬೋದು, ಅರ್ಧ ಪ್ರಮಾಣ ದೀಪದ ಎಣ್ಣೆ ತೊಗೋಬೋದು, ಇಲ್ಲ ಫುಲ್ ತುಪ್ಪದಲ್ಲೇ ಹಚ್ತೀನಿ ಅಂದರೆ ಇನ್ನೂ ಒಳ್ಳೆಯದು. ಫುಲ್ ತುಪ್ಪನೇ ಹಾಕಿಬಿಟ್ಟು ದೀಪ ಹಚ್ಬೋದು. ಇಲ್ಲಿ ನಾನು ಒಂದು ಐಟಮ್ ಸೇರಿಸ್ಬೇಕು ಅಂತ ಹೇಳಿದ್ನಲ್ಲ, ಅದು ಇದೇನೆ, ಚಿಟಿಕೆ ಅರಿಶಿಣ. ದೀಪಕ್ಕೆ ಚಿಟಿಕೆ ಅರಿಶಿಣ ಸೇರಿಸ್ಬೇಕಾಗತ್ತೆ. ಇದನ್ನು ಸೇರಿಸಿ ದೇವರಲ್ಲಿ ನೀವು ಸಂಕಲ್ಪ ಮಾಡಬೇಕಾಗತ್ತೆ. ನನ್ನ ಎಲ್ಲ ಕಷ್ಟ ಪರಿಹಾರ ಮಾಡಿಕೊಡು, ಅಥವಾ ನಿಮ್ಮ ಮನಿ ಬ್ಲಾಕೇಜಸ್ ಆಗಿದ್ದರೆ, ಏನೋ ಒಂದು ಕಷ್ಟಗಳಿದೆ ಅದನ್ನೆಲ್ಲ ಮುಕ್ತಿ ಆಗಬೇಕು, ಯಾವುದೇ ದುಡ್ಡು ಬರ್ತಾ ಇಲ್ಲ ಅಂದರೆ ಅದು ಬರೋದಾಗಿರ್ಬೋದು, ಅಥವಾ ಖುಷಿಯಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಆರೋಗ್ಯವಾಗಿರಬೇಕು, ಎಲ್ಲ ಏನೇ ಇದ್ದರೂ ಅದನ್ನು ನೀವು ಸಂಕಲ್ಪ ಮಾಡಿಬಿಟ್ಟು ಈ ದೀಪನ ಹಚ್ಚಿದರೆ ಆಮೇಲೆ ಮನೇಲಿರೋ ಅಂಥ ನೆಗೆಟಿವಿಟಿ ಫುಲ್ ಹೋಗುತ್ತೆ. ಇದನ್ನು 100% ನೀವು ಯಾವ ದಿನನಾದರೂ ಈ ಥರ ದೀಪ ಹಚ್ಬೋದು. ಈ ಥರ ದೀಪನ ಹಚ್ಚಿ ನೋಡಿ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನಿಮಗೆ ಏನೋ ಒಂದು ಚೇಂಜಸ್ ಆಗ್ತಿದೆ ಅಂತ ಫೀಲ್ ಆಗುತ್ತೆ. ಶುಕ್ರವಾರ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸಹಸ್ರನಾಮ ಓದ್ಬಿಟ್ಟು ನನ್ನ ಪೂಜೆನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.